ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ವಿಜಯಲಕ್ಷ್ಮಿ ಸ್ಟೀಲ್ಸ್ ಅಂಗಡಿಯಿಂದ ಗ್ರಾಹಕರಿಗೆ ಸಂತಸ ಸುದ್ದಿ. ಗುತ್ತಿಗೆದಾರರಿಗೆ ಪೇಂಟರ್ ಹಾಗೂ ಕಾರ್ಪೆಂಟರ್ಗೆ ಪೇಂಟ್ಗಳು ಮತ್ತು ಹಾರ್ಡ್ವೇರ್ನಲ್ಲಿ ಇಎಂಐ ಆಯ್ಕೆದೊಂದಿಗೆ ಸಾಲ ಸೌಲಭ್ಯ ಸಹ ಇರುತ್ತದೆ. ಇನ್ನು ವಿಜಯಲಕ್ಷ್ಮಿ ಸ್ಟೀಲ್ಸ್ ಅಂಗಡಿಯಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಅಲ್ಟ್ರಾಟೆಕ್ ಸಿಮೆಂಟ್, ಇಂಡಸ್ 355 ಮತ್ತು JSW ಪ್ರೈಮರಿ ಸ್ಟೀಲ್ ಮತ್ತು ಕಾಮಧೇನು TMT ಕಂಬಿಗಳು, ಸುಪ್ರೀಂ ಮುಳ್ಳುತಂತಿಗಳು, ಆಸ್ಟ್ರಲ್ ಮತ್ತು ಆಶೀರ್ವಾದ್ ಪೈಪುಗಳು, ಏಷ್ಯನ್ ಮತ್ತು ನೆದರ್ಲ್ಯಾಂಡ್ ಹಾಗೂ ಆಸ್ಟ್ರೇಲಿಯನ್ ಪೇಂಟ್ಸ್ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್, ಹೀರೋ ಫೆವಿಕಲ್, ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಸಹ ದೊರೆಯುತ್ತದೆ. ಗ್ರಾಹಕರು ತಮ್ಮ ಕಟ್ಟಡಕ್ಕೆ ಬೇಕಾದ ಗುಣಮಟ್ಟದ ಸಾಮಗ್ರಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ. ವಿಜಯಲಕ್ಷ್ಮಿ ಸ್ಟೀಲ್ಸ್, ಬೆಂಗಳೂರು ಜೋಡಿ ರಸ್ತೆ, KSRTC ಡಿಪೋ ಮುಂಭಾಗ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9845920725 9066226648. ಹಣಕ್ಕೆ ಜಗಳ, ಚಾಕು ಇರಿತಕ್ಕೆ ಓರ್ವ ಬಲಿ, ಕೊಲೆ ಮಾಡಿದ ಆರೋಪಿ ಮನೆಗೆ ಬೆಂಕಿ. ಹಣದ ವಿಚಾರವಾಗಿ ಕರ್ನಾಟಕದ ಇಬ್ಬರು ಆಂಧ್ರದ ರಾಮಸಮುದ್ರನಲ್ಲಿ ಜಗಳ ಮಾಡಿಕೊಂಡಿದ್ದು ನಂತರ ಊರಿಗೆ ವಾಪಸ್ ಹಾಕಿದ್ದಾರೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಸೋಮಯಾಜರಹಳ್ಳಿ ಗ್ರಾಮದ ಬಸ್ ನಿಲ್ದಾಣದ ಬಳಿ ನ್ಯಾಯ ಪಂಚಾಯಿತಿ ಮಾಡುವ ಸಲುವಾಗಿ ಇಬ್ಬರು ಸೋಮವಾರ ರಾತ್ರಿ 8 ಗಂಟೆ ಸಮಯದಲ್ಲಿ ಸೇರಿಕೊಂಡು ಜಗಳ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಚಾಕುವಿನಿಂದ ಇರಿಯಲಾಗಿದ್ದು ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಗ್ರಾಮದ ಬಸ್ ನಿಲ್ದಾಣ ಬಳಿ ನಡೆದಿದ್ದು, ಗ್ರಾಮದಲ್ಲಿ ಇದೀಗ ಉದ್ರಿಕ್ತ ವಾತಾವರಣ ನಿರ್ಮಾಣವಾಗಿದೆ. ಮೃತನನ್ನು ಗುಂತವಾರಿಪಲ್ಲಿ ಗ್ರಾಮದ 32 ವರ್ಷದ ಮಂಜುನಾಥ್ ಎಂದು ಗುರುತಿಸಲಾಗಿದೆ. ಮೃತ ಮಂಜುನಾಥ್ ಹಾಗೂ ಕೂಳಗುರ್ಕಿಯ ಶ್ರೀಮೂರ್ತಿ ಇಬ್ಬರ ನಡುವೆ ಹಣಕಾಸು ವಿಚಾರವಾಗಿ ಆಂಧ್ರದ ರಾಮಸಮುದ್ರನಲ್ಲಿ ಕಿತ್ತಾಡಿಕೊಂಡಿದ್ದಾರೆ. ಇಬ್ಬರು ಊರಿಗೆ ವಾಪಸ್ ಬಂದಿದ್ದಾರೆ. ಮತ್ತೆ ಇಬ್ಬರು ಸೋಮಯಾಜರಹಳ್ಳಿ ಬಸ್ ನಿಲ್ದಾಣ ಬಳಿ ನ್ಯಾಯ ಪಂಚಾಯಿತಿ ಹೆಸರಿನಲ್ಲಿ ಸೇರಿದ್ದಾರೆ. ಅಲ್ಲಿ ಮತ್ತೆ ಜಗಳ ಆಡಿಕೊಂಡಿದ್ದಾರೆ, ಪರಸ್ಪರ ತಳ್ಳಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಶಿವಮೂರ್ತಿ ಕೈಯಲ್ಲಿದ್ದ ಚಾಕುವಿನಿಂದ ಇದ್ದಿದ್ದಾಗಿ ಹೇಳಲಾಗಿದ್ದು, ಪೊಲೀಸರ ತನಿಖೆಯಲ್ಲಿ ಸತ್ಯಾಂಶ ಹೊರಬರಬೇಕಾಗಿದೆ. ಇನ್ನು ಚಾಕು ಇರಿತದಿಂದ ಮಂಜುನಾಥ್ ಸಾವನ್ನಪ್ಪಿರುವ ಸುದ್ದಿ ತಿಳಿಯುತ್ತಿದ್ದಂತೆ ಮೃತ ಮಂಜುನಾಥ್ ಕಡೆಯವರು ಗುಂಪು ಕೂಡಿಕೊಂಡು ಕೂಳಗುರ್ಕಿಯಲ್ಲಿನ ಶಿವಮೂರ್ತಿ ಮನೆ ಮೇಲೆ ದಾಳಿ ಮಾಡಿ ಮನೆಗೆ ಬೆಂಕಿ ಹಚ್ಚಿದ್ದಾರೆ. ಬೆಂಕಿ ನಂದಿಸಲು ಬಂದ ಅಗ್ನಿಶಾಮಕ ದಳ ವಾಹನವನ್ನು ಮೃತನ ಸಂಬಂಧಿಕರು ತಡೆಯುವಲ್ಲಿ ಸಹ ಯಶಸ್ವಿಯಾಗಿದ್ದಾರೆ. ಇನ್ನು ಆರೋಪಿಯ ಗ್ರಾಮದ ಬಳಿ ನೂರಾರು ಮಂದಿ ಜಮಾಯಿಸುತ್ತಿರುವ ವಿಷಯ ತಿಳಿದು ಸಕಾಲಕ್ಕೆ ಬಂದ ಪೊಲೀಸರು ಗುಂಪನ್ನು ಚದುರಿಸಿ ಪರಿಸ್ಥಿತಿ ಹತೋಟಿಗೆ ತಂದಿದ್ದಾರೆ. ಪೊಲೀಸರು ಹರಸಾಹಸ ಪಟ್ಟು ಯಶಸ್ವಿಯಾಗಿದ್ದರೂ ಇನ್ನು ಗ್ರಾಮದಲ್ಲಿ ಮಾತ್ರ ಉದ್ವಿಗ್ನ ಪರಿಸ್ಥಿತಿ ತಲೆದೋರಿದೆ. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತಿತರರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.
ವಿಚಾರಕ್ಕೆ ಯಾವುದೋ ಅಮೌಂಟ್ ವಿಚಾರಕ್ಕೆ ಗಲಾಟೆ ಆಗಿರುತ್ತೆ. ಯಾರೋ ಆಂಧ್ರ ಪ್ರದೇಶದವ್ರಿಗೆ ಮತ್ತು ಈ ಶ್ರೀಮೂರ್ತಿ ಅನ್ನೋ ಹುಡುಗನಿಗೆ ಗಲಾಟೆ ಆಗಿರುತ್ತೆ. ಆಮೇಲೆ ಇದರಲ್ಲಿ ಮಧ್ಯದಲ್ಲಿ ಈಗ ಯಾರು ಸತ್ತಿದ್ದಾರೆ ಮಂಜುನಾಥ್ ಅಂತ ನಮ್ಮ ಸ್ನೇಹಿತ, ಆತನ ಬಂದಿದ್ದನು ಏನಪ್ಪ ಎಲ್ಲರೂ ಗೊತ್ತಿರೋರು ಯಾಕೆ ಜಗಳ ಮಾಡ್ಕೊತೀರಾ, ನಾವೆಲ್ಲ ಬೆಳಗ್ಗೆ ಎದ್ರೆಲ್ಲ ಮುಖ ನೋಡ್ಕೊಳ್ಳೋರು ಅಂತ ಸಂಧಾನ ಮಾಡಿರ್ತಾನೆ. ಸಂಧಾನ ಮಾಡಿದರೆ ಮತ್ತೆ ಸಾಯಂಕಾಲ ಬಂದ್ಬಿಟ್ಟು ಏನೋ ಫೋನ್ ಮಾಡಿ ಆವಾಜ್ ಹಾಕತ್ತಂತೆ, ಬಾ ಬಸ್ ಸ್ಟ್ಯಾಂಡಿಗೆ ಹೊಡಿತೀನಿ ಅಂತ. ಅದಕ್ಕೆ ಬಂದು ಇಲ್ಲಿ ಜೋರಾಗಿ ಮಾತಾಡ್ತಾ ಇದ್ದ. ಮತ್ತು ನಾನು ಶ್ರೀನಿವಾಸಪುರದಿಂದ ಬಂದೆ. ಏನಪ್ಪ ಗಲಾಟೆ ಅಂತ ಕೇಳಿದೆ. ಯಾಕೆ ಏನು ಜೋರಾಗಿ ಮಾತಾಡಿದೆ ಕೇಳಿದ್ರೆ ಈ ಥರ ಆಯಿತು ಅಂತ ಹೇಳಿದ್ರೆ ಮತ್ತೆ ಇವನು ಬೈದೆ. ಆಯ್ತು ಬೆಳಗ್ಗೆ ಮಾತಾಡೋನು ಈ ಹುಡುಗನ್ನು ಬೈದೆ. ಮತ್ತು ಅವ್ನು ಯಾರು ಈಗ ಏನು ಚುಚ್ಚಿಬಿಟ್ಟು ಓಡೋಗಿದ್ದಾನಲ್ವ ಅವನು ಬೈದೆ. ನೀನು ಬರಬೇಡಪ್ಪ, ನೀನು ತಿಗಾ ಮುಚ್ಕೊಂಡು ಮನೆಗಿರೋ, ಬೆಳಗ್ಗೆ ಮಾತಾಡೋಣ ಅಂತ ಹೇಳಿದೆ. ಅಷ್ಟೊತ್ತಿಗಾಗಲೇ ಮತ್ತು ಈ ಹುಡುಗ ಸತ್ತೋಗಿರೋ ಹುಡುಗ ಅವ್ರ ತಮ್ಮನ್ನ ಮತ್ತು ಅವ್ರ ಸ್ನೇಹಿತರನ್ನೆಲ್ಲ ಕರೆಸ್ಕೊಂಡ. ಮತ್ತು ಅಷ್ಟೊತ್ತಿಗಾಗಲೇ ಅವರು ಅಣ್ಣ ತಮ್ಮಂದ್ರೆ ಇಬ್ಬರು ಬಂದು ಶ್ರೀಮೂರ್ತಿ ಅನ್ನೋ ಹುಡುಗ ಶಿವಶಂಕರ್ ಅವ್ರು ಇಬ್ಬರು ಓಡ್ ಬಂದರು, ಗಾಡಿಯಲ್ಲಿ ಬಂದರು. ಅವ್ರು ಬಂದು ಇಲ್ಲಿ ಗಾಡಿ ನಿಲ್ಲಿಸಿದ್ರು. ನಾನು ಹೋಗಿದ್ದನು ನಿಮ್ಗೆ ಏನು ಕೆಲಸ ಅಂತ ಅವನು ಹುಡುಗನ ಹಿಡ್ಕೊಂಡೆ. ಅವ್ನು ಹಿಡ್ಕೊಳ್ಳೋಷ್ಟು ಚಾಕು ತೆಗೆದು ನನ್ನನ್ನು ತಳ್ದೆ. ಹೋಗ ತಿಗಾ ಮುಚ್ಕೊಂಡು ನಿನ್ಗೆ ಯಾಕೆ ಅಂತ ನನ್ನನ್ನು ತಳ್ಳಿಬಿಟ್ಟು ನಾನು ಈ ಕಡೆ ಬಂದೆ. ಓಡೋಗಿದ್ದನು ಚುಚ್ಚಿಬಿಟ್ಟೆ. ಇಷ್ಟೇ ಸರ್ ಆಗಿದ್ದು. ಮತ್ತು ನಾನೇ ಪೊಲೀಸ್ಗೆಲ್ಲ ಇನ್ಫಾರ್ಮ್ ಮಾಡಿ ಎಲ್ಲ ಪೊಲೀಸ್ನೆಲ್ಲ ಕರೆಸಿದ್ದು ನಾನು ಚಾಕು ಅಲ್ಲಿ. ಆ ಥರದ್ದು ಏನೂ ಇಲ್ಲ ಸರ್. ಯಾರೋ ಏನೋ ಮರಗಳೇನೋ ಕೊಂಡ್ಕೊಂಡಿದ್ರಂತೆ. ಆ ಮರದ ವಿಚಾರಕ್ಕೆ ಬೇರೆ ಯಾರೋ ದೊಡ್ಡ ಪೊಲ್ಲೆನವರು ಕಾಸು ಕೊಡಬೇಕಿತ್ತಂತೆ ಅವ್ರಿಗೆ ಹುಡುಗರಿಗೆ. ಆ ವಿಚಾರವಾಗಿ ಅವ್ರು ಜಗಳ ಮಾಡ್ಕೊಂಡಿದ್ದಾರೆ. ಅವ್ರು ಜಗಳ ಮಾಡ್ಕೊತಾ ಇದ್ರೆ ಈ ಹುಡುಗ ಎಲ್ಲರೂ ಅವರು ಗೊತ್ತಿರೋರು ಇವರು ಗೊತ್ತಿರೋ ಅಂತ ಮಧ್ಯದಲ್ಲಿ ಹೋಗ್ಬಿಟ್ಟು ಸಂಧಾನ ಮಾಡಿದ್ರು ಅಷ್ಟೇ. ಪಾಪ ಆತ್ಮಗೂ ಈ ಗಲಾಟೆಗೇನು ಸಂಬಂಧನೇ ಇಲ್ಲ. ಇವತ್ತು ಅನ್ಯಾಯವಾಗಿ ಶವವಾಗಿಬಿಟ್ಟಿದೆ. ದಯವಿಟ್ಟು ಇದಕ್ಕೆ ನ್ಯಾಯ ದೊರಕಿಸ್ಕೊಳ್ಬೇಕು. ಯಾಕಂದರೆ ಕೂಲಿ ಮಾಡ್ತಕ್ಕಂಥ ಬಡ ವ್ಯಕ್ತಿಗಳಿಗೆ ಈ ರೀತಿ ಆಗೋದು ಒಳ್ಳೇದಲ್ಲ. ಪೊಲೀಸರ ವಿರುದ್ಧ ಯಾರಂತಾರೆ ನ್ಯಾಯ ಬೇಕು ಅಂತ ಕೇಳಿದ್ರೆ ಅಷ್ಟೇ. ಪೊಲೀಸರ ವಿರುದ್ಧ ಏನೂ ಇಲ್ಲ ಇಲ್ಲಿ. ಯಾರೇ ಬಲಾಢ್ಯರು ಈ ಕೆಲಸ ಈ ಒಂದು ಹೆಲ್ತ್ ಇಂತಕ್ಕಂಥ ಕೆಲಸ ಮಾಡಿದ್ದಾರೆ ಅವ್ರ ವಿರುದ್ಧ ಇಲ್ಲಿ ಇದು ಹೋರಾಟ ನಡೀತಿದೆ ಹೊರತು ಪೊಲೀಸ್ ವ್ಯವಸ್ಥೆ ಬಗ್ಗೆ ಅಲ್ಲ. ಎಲ್ಲ ಯಾರೋ ಪಾಪ ಗೊತ್ತಿಲ್ದಿರ ಮಾಡ್ತಿದ್ದಾರೆ. ಪೊಲೀಸ್ ಏನೋ ಅವ್ರೇನು ನಮ್ಗೇನು ತೊಂದರೆ ಮಾಡ್ತಾ ಇಲ್ಲ. ಅವ್ರು ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ. ಬಟ್ ಈ ಥರ ಆಗಿದೆ. ಅದಕ್ಕೆ ಆಗಿರೋರ ವಿರುದ್ಧ ಧಿಕ್ಕಾರ ಕೊಡ್ತಾ ಇದ್ದೀವಿ. ಇದಕ್ಕೆ ಸರಿಯಾದಂಥ ಸೂಕ್ತವಾದಂಥ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾವು ಹೋರಾಟ ಮಾಡ್ತೀವಿ ಹೊರತು ಬೇರೆ ವಿಚಾರ ಏನೂ ಇಲ್ಲ. ಇದರಲ್ಲಿ ಆ ಜಾತಿ ಈ ಜಾತಿ ಇರ್ತಕ್ಕಂಥ ಯಾವುದೂ ಇಲ್ಲ. ಒಬ್ಬ ಸ್ನೇಹಿತನ ಕಳ್ಕೊಂಡಿದ್ದೀವಿ, ಅವ್ನಿಗೆ ನ್ಯಾಯ ದೊರಕಿಸ್ಕೊಳ್ಬೇಕು. ಅವ್ನ ಹೆಂಡತಿ ಮಕ್ಕಳಿಗೆ ಇವತ್ತು ಏನಾದರೂ ನ್ಯಾಯ ದೊರಕಿಸ್ಕೊಡ್ಬೇಕು. ಆ ತಂದೆ ತಾಯಿಗೆ ನಾವು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಮ್ಮ ಹೋರಾಟ ಅಷ್ಟೇ. ಇದರಲ್ಲಿ ಬೇರೆ ವಿಚಾರ ಏನೂ ಇಲ್ಲ. ಇದರಲ್ಲಿ ಜಾತಿ ಬರಲ್ಲ, ಇನ್ನೊಂದು ಬರಲ್ಲ. ಮತ್ತು ಸತ್ತಿರೋದು ನಮ್ಮ ಸ್ನೇಹಿತ ಅಷ್ಟೇ. ಆ ಜಾತಿ ಈ ಜಾತಿ ಇಲ್ಲ.